ಕೇವಲ ಭಗವಂತನನ್ನು ಮಾತ್ರ ನಾವು ಭಜಿಸ್ತೇವೆ ಅಂದರೆ ನಡೆಯೋದಿಲ್ಲ. ಯಾಕೆಂದರೆ ಭಗವಂತನನ್ನು ಅನುಸರಿಸಬೇಕಾದರೆ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಿದರೆ ನಿಜವಾಗಿ ಅನುಸರಿಸಿದಂತೆ. ಬರೀ ದೇವರ ಪ್ರತಿಮೆಯನ್ನು ಪೂಜೆ ಮಾಡ್ತೇನೆ, ಶಾಲಿಗ್ರಾಮಗಳನ್ನು ಪೂಜಿಸ್ತೇನೆ, ನಾನು ಭಗವದ್ಭಕ್ತರನ್ನು ಪೂಜಿಸೋದಿಲ್ಲ, ತಂದೆ ತಾಯಿಗಳ ಸೇವೆಯನ್ನು ಮಾಡೋದಿಲ್ಲ ಅಂದರೆ ಅದು ದೇವರ ಸೇವೆ ಆಗೋದೇ ಇಲ್ಲ. ಯಾಕೆಂದರೆ ದೇವರ ಆಜ್ಞೆಯ ಉಲ್ಲಂಘನೆ ಮಾಡಿದರೆ ಅದು ದೇವರ ಸೇವೆ ಆಗೋದು ಹೇಗೆ? ದೇವರ ಪೂಜೆಯನ್ನು ಮಾಡಬೇಕು ಅನ್ನುವುದು ಹೇಗೆ ದೇವರ ಆದೇಶವೋ, ನಿಮಗೆ ಜನ್ಮ ಕೊಡುವುದಕ್ಕೆ ನಿಮಿತ್ತರಾದ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು, ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು, ಅವರ ಸೇವೆ ಮಾಡಬೇಕು. ಇದು ಭಗವಂತನ ಆದೇಶವೇ. ಹಾಗಾದರೆ ಅಂತಹ ತಂದೆ ತಾಯಿಗಳಿಗೂ ಗುರುಗಳಿಗೂ ಯಾರು ಅನುಸರಿಸಿಕೊಂಡಿರ್ತಾರೆ ಅವರು ಜಾನುಗಳು. ಯಾಕೆಂದರೆ ಅಂದರೆ ಸಕಲ ಜಗತ್ತಿಗೆ ಜನಕನಾದ ದೇವರು ಹೇಗೋ ಇವನಿಗೆ ಜನಕರಾದ ತಂದೆ ತಾಯಿಗಳು ಇವನಿಗೆ ಜನನಿ ಜನಕ ಇವರಿಬ್ಬರು ಇವನಿಗೆ ಇವನನ್ನು ಹುಟ್ಟಿಸಿದಂತಹ ತಂದೆ ತಾಯಿಗಳು. ಅವರಿಗೆ ಅನುಸರಿಸಿದ ವ್ಯಕ್ತಿ ಯಾರೋ ಅವನು ಜಾನು. ಅಂಥವರ ಮೇಲೆ ಭಗವಂತನ ಕೃಪಾದೃಷ್ಟಿ ಇರುತ್ತದೆ. ಅವರ ತಲೆಯ ಮೇಲೆ ಭಗವಂತ ಕೈ ಇಟ್ಟು ಆಶೀರ್ವಾದವನ್ನು ಮಾಡ್ತಾನೆ. ಭಕ್ತಿಯಿಂದ ಪುಂಡರೀಕ ತನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದ. ಸ್ವತಃ ಪಾಂಡುರಂಗ ಬಂದು ನಾನು ಬಂದಿದ್ದೇನೆ ಎಂದರೆ ಇಟ್ಟಿಗೆಯನ್ನು ಕೊಡ್ತಾನೆ. ನಾನು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದೇನೆ, ಪಕ್ಕದಲ್ಲಿ ಇಟ್ಟಿಗೆ ಇತ್ತು, ಅದನ್ನು ಎಸೆದ್ರೆ ಅದ ಮೇಲೆ ನಿಂತುಕೊಂಡ ದೇವರು. ಯಾಕೆ? ಜಾನು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದಾನಲ್ಲ, ತಂದೆ ತಾಯಿಗಳಲ್ಲಿ ನಾನಿದ್ದೇನೆ ಅಂತ ಕಂಡು ಆ ಅಧಿಷ್ಠಾನದಲ್ಲಿ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾನೆ, ಅದು ನನ್ನ ಆದೇಶವೇ ಅನ್ನೋದಕ್ಕಾಗಿ ಅವನನ್ನು ಪ್ರೀತಿಯಿಂದ ಅನುಗ್ರಹಿಸಿ ತನ್ನ ಕೃಪಾದೃಷ್ಟಿಯನ್ನು ಅವನ ಮೇಲೆ ಬೀರಿ ತನ್ನ ವರದ ಹಸ್ತವನ್ನಿಟ್ಟು ಅವನನ್ನು ಉದ್ಧಾರ ಮಾಡಿದ. ಅದಕ್ಕೆ ಅವನನ್ನು ಪುಂಡರೀಕಾಕ್ಷ ಅಂತ ಕರೀತಾರೆ ಅಂತ ಸತ್ಯಸಂಧ ತೀರ್ಥರು ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ವರ್ಣನೆ ಮಾಡುತ್ತಾರೆ. ಪುಂಡರೀಕನ ಮೇಲೆ ತನ್ನ ಅಕ್ಷಿಯನ್ನ ಕೃಪಾದೃಷ್ಟಿಯನ್ನ ಇಟ್ಟಂತಹ ಭಗವಂತ ಪುಂಡರೀಕಾಕ್ಷ ಅಂತ. ಕಮಲದಂತೆ ಕಣ್ಣು ಅಂತ ಒಂದರ್ಥ ಆದರೆ, ಪುಂಡರೀಕನೆಂಬ ಭಕ್ತನ ಮೇಲೆ ಕೃಪಾದೃಷ್ಟಿಯನ್ನ ಇಟ್ಟಂತಹ ದೇವರು ಪುಂಡರೀಕಾಕ್ಷ ಅಂತ ಸತ್ಯಸಂಧ ತೀರ್ಥರು ವ್ಯಾಖ್ಯಾನ ಮಾಡುತ್ತಾರೆ. ಹೀಗಾಗಿ ಜಾನು ಪ್ರಸಕ್ತ ಕರಯುಗ್ಮಂ, ದೇವರ ವರದ ಹಸ್ತ ನಮ್ಮ ತಲೆಯ ಮೇಲಿರಬೇಕು ಅಂತ ಅಪೇಕ್ಷೆ ಇದ್ದಂತಹ ಜನ, ಯುವಕರು ಯುವತಿಯರು ಇದನ್ನು ಚೆನ್ನಾಗಿ ತಿಳಿಯಬೇಕು. ತಂದೆ ತಾಯಿಗಳಲ್ಲಿ ಚೆನ್ನಾಗಿ ಭಕ್ತಿಯನ್ನು ಮಾಡಬೇಕು, ಅವರ ಆದೇಶವನ್ನು ಪರಿಪಾಲಿಸಬೇಕು, ಅವರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ಸೂಚನೆ ಮಾಡುತ್ತಾರೆ. ಜಾನು ಪ್ರಸಕ್ತ ಕರಯುಗ್ಮಂ. ಅದರಂತೆ ಗುರುಗಳು ಕೂಡ, ಗುರುಗಳು ಗುರುಗಳು ಯಾಕೆ ಯಾರಿಗೆ ಜನಕರು ಅಂತ? ಒಂದರ್ಥದಲ್ಲಿ ಇವನಿಗೂ ಜನಕರೇ, ದೇವರಿಗೂ ಜನಕರೇ. ಯಾಕೆ? ಯಸ್ತದ್ವೇದ ಸ ಪಿತುಷ್ಪಿತಾಸತ್ ಅಂತ ಉಪನಿಷತ್ತು ಹೇಳುತ್ತದೆ. ದೇವರ ಬಗ್ಗೆ ತಿಳುವಳಿಕೆಯನ್ನು ನಮಗೆ ತಂದು ಕೊಡ್ತಾರೆ. ಆದ್ದರಿಂದ ನಮ್ಮ ಪಾಲಿಗೆ ದೇವರನ್ನ ತಂದುಕೊಟ್ಟವರು ಗುರುಗಳೇ. ಹುಟ್ಟಿಸೋದು ಅಂದ್ರೆ ದೇವರಿಗೆ ಜನ್ಮ ಇಲ್ಲ, ದೇವರ ಪ್ರಾದುರ್ಭಾವ. ದೇವರ ಪ್ರಾದುರ್ಭಾವಕ್ಕೆ ಕಾರಣರಾದದ್ದರಿಂದಲೇ ವಸುದೇವ ದೇವಕಿಯರು ದೇವರ ಜನಕರು. ದೇವರ ಪ್ರಾದುರ್ಭಾವಕ್ಕೆ ಕಾರಣರಾದದ್ದರಿಂದಲೇ ಕೌಸಲ್ಯ ದಶರಥರು ಭಗವಂತನಿಗೆ ಜನಕರು ಅಂತ ನಾವು ವ್ಯವಹಾರ ಮಾಡ್ತೇವಲ್ಲ. ಹಾಗಾದರೆ ಭಗವಂತನ ಪ್ರಾದುರ್ಭಾವ ನಮ್ಮ ಮನಸ್ಸಿನಲ್ಲಿ ಆಗುವಂತೆ ಮಾಡಿದ ಮಹಾನುಭಾವರು ಗುರುಗಳೇ ಆದದ್ದರಿಂದ ಅವರು ದೇವರಿಗೆ ಜನಕರೇ. ಕೌಸಲ್ಯ ದಶರಥರಂತೆ, ವಸುದೇವ ದೇವಕಿಯರಂತೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ಪ್ರಾದುರ್ಭಾವಕ್ಕೆ ಕಾರಣರಾದಂತಹ ಗುರುಗಳು ಕೂಡ ದೇವರಿಗೆ ಜನಕರು ಅಂತ. ಇದು ಉಪನಿಷತ್ತಿನ ಮಾತು. ಯಸ್ತದ್ವೇದ ಸ ಪಿತುಷ್ಪಿತಾಸತ್. ಹೀಗಾಗಿ ಅಂದ್ರೆ ಭಗವಂತನ ತಿಳುವಳಿಕೆಯನ್ನು ನಮಗೆ ಉಂಟು ಮಾಡಿದ, ಉಪದೇಶ ಮಾಡಿದಂತಹ ಗುರುಗಳಿದ್ದಾರಲ್ಲ, ಅಂತಹ ಗುರುಗಳನ್ನ ಅನುಸರಿಸಿ ನಾವಿರಬೇಕು. ಗುರುಗಳ ಸೇವೆಯನ್ನು ಮಾಡಬೇಕು, ಗುರುಗಳ ಅನುಗ್ರಹವನ್ನು ಪಡೆಯಬೇಕು. ಹಾಗಿದ್ದರೆ ಮಾತ್ರ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ, ಇಲ್ಲದೆ ಇದ್ರೆ ಮಾಡೋದಿಲ್ಲ. ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃದಹಂತ್ವಿತಿ ಅಂತ. ಗುರುಗಳ ದ್ವಾರಾನೇ ದೇವರು ನಮಗೆ ಅನುಗ್ರಹ ಮಾಡೋದಾದ್ದರಿಂದ
ಜ ಅಂದರೆ ಗುರುಗಳು, ಭಗವಂತನ ತಿಳುವಳಿಕೆಯನ್ನು ಕೊಡುವ ಗುರುಗಳು. ಅವರಿಗೆ ಅನುಸರಿಸಿ ಇದ್ದವರ್ಯಾರೋ ಅವರು ಜಾನುಗಳು, ಗುರುಭಕ್ತರು, ಪಿತೃಭಕ್ತರು, ವಿಷ್ಣು ಭಕ್ತರು. ಅಂತಹ ವಾಯುಭಕ್ತರು, ಹರಿ ವಾಯು ಗುರು ಪಿತೃ. ಯಾಕೆ ವಾಯುದೇವರನ್ನು ಏನಂತ ಕರಿತೇವೆ? ಮಾತರ್ಮೇ ಮಾತರಿಶ್ವನ್ ಪಿತರ್ ಅತುಲುಗರೋ ಭ್ರಾತರ್ ಇಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಎಂಬುದಾಗಿ ತಾಯಿ ತಂದೆ ಅಂತ ವಾಯುದೇವರನ್ನು ಕರೆಯೋದು. ಐತರೇಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ತಂದೆ ಹಾಗೂ ತಾಯಿಗಳಲ್ಲಿ ವಾಯುದೇವರ ಸನ್ನಿಧಾನ ಇಲ್ಲದೇ ಇದ್ರೆ ಅವರ ಶರೀರದಲ್ಲಿ ಮಜ್ಜ ಅನ್ನುವ ಒಂದು ಧಾತು, ಆ ಧಾತುವಿನಲ್ಲಿ, ಸಪ್ತಧಾತುಗಳಲ್ಲಿ ಒಂದು ಧಾತು ಮಜ್ಜ ಅಂತ, ಆ ಧಾತುವಿನಲ್ಲಿ ವಾಯುದೇವರ ಸನ್ನಿಧಾನ ಇದ್ದರೆ ಮಾತ್ರ ತಂದೆ ತಾಯಿಗಳಿಗೆ ಮಕ್ಕಳಾಗ್ತಾರೆ, ಇಲ್ಲದಿದ್ದರೆ ಆಗೋದಿಲ್ಲ ಅನ್ನೋದನ್ನು ಇತರೆಯ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಹೀಗಾಗಿ ಮುಖ್ಯವಾಗಿ ಸ್ವತಂತ್ರವಾಗಿ ದೇವರು ತಂದೆ, ದೇವರು ತಾಯಿ ಆದರೆ ದೇವರ ನಂತರ ದೇವರ ಪ್ರೇರಣೆಯಂತೆ ತಂದೆ ತಾಯಿಗಳಲ್ಲಿ ತಾವೇ ಸ್ವತಃ ಸನ್ನಿಹಿತರಾಗಿದ್ದು ಅವರು ತಂದೆ ತಾಯಿಗಳಾಗುವಂತೆ ಶಕ್ತಿಯನ್ನು ಕೊಟ್ಟು ಅವರಿಂದ ಮಕ್ಕಳು ಹುಟ್ಟುವಂತೆ ಮಾಡುವವರು ವಾಯುದೇವರಾದದ್ದರಿಂದ ವಾಯುದೇವರು ಜನಯತೀತಿ ಜಹ. ಅಂತಹ ವಾಯುದೇವರನ್ನು ಅನುಸರಿಸಿ ನಾವಿರಬೇಕು, ವಾಯುದೇವರಲ್ಲಿ ಭಕ್ತಿಯನ್ನು ಮಾಡಬೇಕು, ವಾಯುದೇವರ ಮತವನ್ನು ಅನುಸರಣೆ ಮಾಡಬೇಕು. ಆಗ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ. ವಾಯುದೇವರಲ್ಲಿ ಭಕ್ತಿಯನ್ನು ಮಾಡದೆ ವಾಯವು ಮುಖ್ಯಧಿಯ ಅಂತ ಭಾಗವತ ಹೇಳುತ್ತದೆ. ವಾಯುದೇವರು ಮುಖ್ಯರು, ಜೀವೋತ್ತಮರು ಅಂತ ನಾವು ಉಪಾಸನೆ ಮಾಡಿದರೆ ದೇವರಿಗೆ ಅತ್ಯಂತ ಪ್ರೀತಿಯಂತೆ. ದೇವರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೆ ಇವರಿಗೆ ಪ್ರೀತಿ. ಇದು ಆ ತಂದೆ ಮಕ್ಕಳಲ್ಲಿರುವ ಸಂಬಂಧ. ನನ್ನನ್ನೇ ಉಪಾಸನೆ ಮಾಡಬೇಕು ಅಂತ ಭಗವಂತನಿಗೂ ಇಲ್ಲ, ವಾಯುದೇವರಿಗೂ ಇಲ್ಲ. ನನ್ನ ಮಗನಾದ ವಾಯುದೇವರನ್ನ ಜೀವೋತ್ತಮ ಅಂತ ಉಪಾಸನೆ ಮಾಡಬೇಕು ಅಂತ ದೇವರಿಗಿದೆ, ದೇವರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಬೇಕು ಅಂತ ಮಕ್ಕಳಾದ ವಾಯುದೇವರಿಗಿದೆ. ಹೀಗಾಗಿ ನಾವು ಎರಡನ್ನೂ ಮಾಡಲೇಬೇಕು. ಕೇವಲ ಭಗವಂತನ ಪಾದಗಳಿಗೆ ನಾವು ಸ್ಪರ್ಶ ಮಾಡಿದರೆ ಸಾಲದು. ಆ ಭಗವಂತನ ಅನುಗ್ರಹದಿಂದ ಸಕಲ ಷಟ್ಪ್ರಶ್ನೋಪನಿಷತ್ತು ಹೇಳುತ್ತದೆ. ವಾಯುದೇವರು ಹಾಗೂ ಭಾರತೀ ದೇವಿ ಸೂರ್ಯ ಚಂದ್ರರಲ್ಲಿ, ಉತ್ತರಾಯಣ ದಕ್ಷಿಣಾಯನಗಳಲ್ಲಿ, ಹಗಲು ರಾತ್ರಿಗಳಲ್ಲಿ, ತಂದೆ ತಾಯಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಸಕಲ ಜಗತ್ತಿಗೆ, ಸೂರ್ಯ ಚಂದ್ರರಲ್ಲಿ ಇವರೆಲ್ಲರಲ್ಲಿದ್ದು ಕಾರಣರಾಗ್ತಾರೆ ಅಂತ. ಸೂರ್ಯನಲ್ಲಿ ವಾಯು, ಚಂದ್ರನಲ್ಲಿ ಭಾರತಿ, ಉತ್ತರಾಯಣದಲ್ಲಿ ವಾಯು, ದಕ್ಷಿಣಾಯನದಲ್ಲಿ ಭಾರತಿ, ಹಗಲಿನಲ್ಲಿ ವಾಯು, ರಾತ್ರಿಯಲ್ಲಿ ಭಾರತಿ, ತಂದೆಯಲ್ಲಿ ವಾಯು, ತಾಯಿಯಲ್ಲಿ ಭಾರತಿ. ರೈ ಪ್ರಾಣ ಅಂತ ಭಾರತೀ ದೇವಿಗೆ ರೈ ಅಂತ ಹೆಸರು, ವಾಯುದೇವರಿಗೆ ಪ್ರಾಣ ಅಂತ ಪ್ರಸಿದ್ಧ ಹೆಸರು. ಆ ರೈ ಪ್ರಾಣ ಎಂಬ ಹೆಸರಿನ ಭಾರತೀ ವಾಯುಗಳು ಈ ವಸ್ತುಗಳಲ್ಲಿ ಅಂತರ್ಯಾಮಿಗಳಾಗಿದ್ದು ಈ ವಸ್ತುಗಳ ಮೂಲಕ ಸಕಲ ಜಗತ್ತಿಗೆ ಸೃಷ್ಟಿಯನ್ನು ಮಾಡ್ತಾರೆ. ಸಕಲ ಜಗತ್ತಿನ ಸೃಷ್ಟಿಕಾರಣರು ಇವರಿಬ್ಬರು ಅಂತ ಷಟ್ಪ್ರಶ್ನೋಪನಿಷತ್ತು ವರ್ಣನೆ ಮಾಡುತ್ತದೆ. ಹೀಗಾಗಿ ಅಂದರೆ ವಾಯುದೇವರು. ಅಂತಹ ವಾಯುದೇವರು ನಮಗೆ ಜನಕರಾಗಿ, ಬಾಹ್ಯ ವಸ್ತುಗಳಿಗೂ ಜನಕರಾಗಿ ನಮಗೆ ಅನುಗ್ರಹ ಮಾಡುವಾಗ ಆ ವಾಯುದೇವರಲ್ಲಿ ನಾವು ಭಕ್ತಿಯನ್ನು ಮಾಡದೇ ಇದ್ದರೆ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡೋದಿಲ್ಲ. ಅದಕ್ಕಾಗಿ ಜಾನುಪ್ರಸಕ್ತ ಕರಯುಗ್ಮಂ. ಕರ್ಣ ಭಗವದ್ಭಕ್ತನೇ, ಆದರೆ ಭೀಮಾವತಾರದಲ್ಲಿರುವ ವಾಯುದೇವರ ಪಕ್ಷವನ್ನು ಅನುಸರಣೆ ಮಾಡಲಿಲ್ಲ, ಭೀಮಸೇನ ದೇವರ ಸೇವೆಯನ್ನು ಮಾಡಲಿಲ್ಲ ಅನ್ನೋದಕ್ಕೆ ಕೃಷ್ಣನ ವರದ ಹಸ್ತ ಕರ್ಣನ ಮೇಲೆ ಇರಲಿಲ್ಲ. ಅದೇ ಸೂರ್ಯ ರಾಮಾವತಾರದಲ್ಲಿ ಸುಗ್ರೀವನಾದಾಗ ಹನುಮಂತ ದೇವರನ್ನ ಅನುಸರಿಸಿದ. ವಾಯುದೇವರನ್ನ ಅನುಸರಿಸಿದ ಅನ್ನೋದಕ್ಕೆ ರಾಮದೇವರ ವರದ ಹಸ್ತ ಸುಗ್ರೀವನ ಮೇಲೆ ಇತ್ತು. ಪಟ್ಟಾಭಿಷಿಕ್ತನಾದ, ರಾಜನಾದ, ಮೆರೆದ, ಭಗವಂತನ ಕರವನ್ನ ತನ್ನ ತಲೆಯ ಮೇಲಿಟ್ಟುಕೊಳ್ಳುವ ಭಾಗ್ಯ ಅವನಿಗೆ ಸಿಕ್ತು. ಯಾಕೆ? ಜಾನು ಆದ. ಕರ್ಣ ಜಾನು ಆಗಲಿಲ್ಲ ಅನ್ನೋದಕ್ಕೆ ಕೃಷ್ಣನ ವರದ ಹಸ್ತ ಅವನಿಗೆ ಸಿಕ್ಕಿಲ್ಲ. ಅದೇ ವಾಲಿಯಾದಾಗ ಹನುಮಂತ ದೇವರನ್ನ ಅನುಸರಿಸಲಿಲ್ಲ ಇಂದ್ರ ಅನ್ನೋದಕ್ಕೆ ರಾಮದೇವರ ವರದ ಹಸ್ತ ಅವನಿಗೆ ಸಿಕ್ಕಿಲ್ಲ. ಅದೇ ಇಂದ್ರ ಅರ್ಜುನನಾದಾಗ ಭೀಮಸೇನ ದೇವರನ್ನ ಅನುಸರಿಸಿದ ಅಂತ
ಕೃಷ್ಣನ ವರದ ಹಸ್ತ ಅವನಿಗೆ ಸಿಕ್ಕಿದೆ. ಹೀಗಾಗಿ ಜಾನು ಆದರೆ ಭಗವಂತನ ಕರಯುಗ್ಮ ಪ್ರಸಕ್ತ ನಮ್ಮ ತಲೆಯ ಮೇಲೆ ವಿಶೇಷವಾಗಿ ವರದವಾಗಿ ಅಭಯಪ್ರದವಾಗಿ ಇರುತ್ತೆ ಎನ್ನುವುದಕ್ಕೋಸ್ಕರ ಜಾನು ಪ್ರಸಕ್ತ ಕರಯುಗ್ಮಂ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು.